ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನನ್ನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅನಾದಿ ಕಾಲದಿಂದಲೂ ಭಾರತೀಯ ಸಂಸ್ಕೃತಿಯಲ್ಲಿ ಕೈಯಲ್ಲಿಯೇ ಊಟ ಮಾಡುವ ಸಂಪ್ರದಾಯ ಜಾರಿಯಲ್ಲಿದೆ. ಆದರೆ ಆಧುನಿಕತೆಯ ನೆಪ ಹೇಳಿ ಇಂದು ಹೆಚ್ಚಿನವರು ಸ್ಟೈಲ್ ಆಗಿ ಸ್ಪೂನ್ನಲ್ಲಿಯೇ ಊಟ ಸವಿಯುತ್ತಾರೆ ಮತ್ತು ಕೈಯಲ್ಲಿ ಊಟ ಮಾಡುವವರನ್ನ ಇವನ್ಯಾರಪ್ಪ ಹಳ್ಳಿಗಮಾರ ಎಂಬಂತೆ ನೋಡುತ್ತಾರೆ. ಆದರೆ ಕೈಯಲ್ಲಿ ಊಟ ಮಾಡುವ ಅಭ್ಯಾಸವು ಕೇವಲ ಸಂಪ್ರದಾಯವಷ್ಟೇ ಅಲ್ಲ, ಇದು ಉತ್ತಮ ಆರೋಗ್ಯ ಪ್ರಯೋಜನಗಳನ್ನು ಸಹ ಹೊಂದಿದೆ. ಹೌದು, ವೇಗವಾಗಿ ಬದಲಾಗುತ್ತಿರುವ ಸಂಸ್ಕೃತಿ ಮತ್ತು ಜೀವನ ಶೈಲಿಯ ನಡುವೆ ಆಹಾರ ಸೇವನೆಯ ವಿಧಾನದಲ್ಲಿಯೂ ಪ್ರಮುಖ ಬದಲಾವಣೆಗಳನ್ನು ಗಮನಿಸಲಾಗಿದೆ. ಅದರಲ್ಲೂ ಚಮಚದ ಬಳಕೆ ತುಂಬ ಹೆಚ್ಚಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೈಯಿಂದ ತಿನ್ನುವ ಬದಲು ಚಮಚದಿಂದ ಆಹಾರ ಸೇವಿಸುವ ಪ್ರವೃತ್ತಿ ವೇಗವಾಗಿ ಹೆಚ್ಚಾಗತೊಡಗಿದೆ. ಅದರಲ್ಲಿಯೂ ಯುವಕರು ಇದನ್ನು ತುಂಬ ಇಷ್ಟಪಡುತ್ತಾರೆ. ಆದರೆ ಪೌಷ್ಟಿಕ ತಜ್ಞರ ಪ್ರಕಾರ ಕೈಗಳಿಂದ ತಿನ್ನುವ ಪ್ರಕ್ರಿಯೆಯು ಚಮಚಕ್ಕಿಂತ ಉತ್ತಮವಾಗಿದೆ. ಇದರಿಂದ ಅನೇಕ ಪ್ರಯೋಜನಗಳಿವೆ. ಆಹಾರವನ್ನು ಚಮಚದ ಬದಲು ಕೈಯಿಂದ ಯಾಕೆ ತಿನ್ನಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಇತ್ತೀಚೆಗೆ ಪ್ರಕಟವಾದ ಒಂದು ಆರೋಗ್ಯ ವರದಿಯ ಪ್ರಕಾರ ಚಮಚ ಅಥವಾ ಫೋರ್ಕ್ ಸಹಾಯದಿಂದ ದೀರ್ಘಕಾಲದವರೆಗೆ ಆಹಾರವನ್ನು ಸೇವಿಸುವ ಜನರು ರಕ್ತದಲ್ಲಿನ ಸಕ್ಕರೆಯ ಸಮತೋಲನ ಹದಗೆಡುವ ಅಪಾಯ ಇರುತ್ತದೆ ಎನ್ನಲಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಟೈಪ್ 2 ಡಯಾಬಿಟಿಸ್ ಬರುವ ಸಾಧ್ಯತೆಯೂ ಹೆಚ್ಚು. ಆದ್ದರಿಂದ ಚಮಚದ ಬದಲಿಗೆ ಕೈಗಳಿಂದ ಆಹಾರವನ್ನು ತಿನ್ನಲು ಪ್ರಯತ್ನಿಸಬೇಕು ಎನ್ನಲಾಗಿದೆ. ಮೊದಲನೆಯದಾಗಿ, ಕೈಗಳಿಂದ ಆಹಾರವನ್ನು ಸ್ಪರ್ಶಿಸಿದಾಗ ನಮ್ಮ ಮೆದುಳು ಹೊಟ್ಟೆಗೆ ಸೂಚನೆಗಳನ್ನು ರವಾನಿಸುತ್ತದೆ. ಇದರಿಂದ ಹೊಟ್ಟೆಯಲ್ಲಿರುವ ಅಂಗಾಂಗಗಳು ಆಹಾರವನ್ನು ಜೀರ್ಣಿಸಲು ಪೂರ್ವ ತಯಾರಿ ಮಾಡಿಕೊಳ್ಳಲು ಸುಲಭವಾಗುತ್ತದೆ ಮತ್ತು ಇದರಿಂದ ಹೊಟ್ಟೆಯು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಎರಡನೆಯದಾಗಿ, ನಾವು ಊಟ ಮಾಡುವಾಗ ಎಲ್ಲ ಬೆರಳುಗಳು ಒಂದು ಮುದ್ರೆಯಾಕಾರ ಪಡೆಯುತ್ತದೆ. ಇದನ್ನು ರಮಣ ವಾಯು ಮುದ್ರೆ ಅಂತ ಕರೀತಾರೆ. ಈ ಮುದ್ರೆಯು ನಮ್ಮ ದೇಹದಲ್ಲಿ ಕಾಣಿಸಿಕೊಳ್ಳುವ ಹಲವಾರು ಕಾಯಿಲೆಗಳಿಗೆ ರಾಮಬಾಣದಂತೆ ಕಾರ್ಯನಿರ್ವಹಿಸುತ್ತದೆ. ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆ ಮತ್ತು ಕರುಳಿನ ಆರೋಗ್ಯವನ್ನು ಸುಧಾರಿಸುತ್ತದೆ. ಮೂರನೆಯದಾಗಿ, ಇದು ರುಚಿಯನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ನಾವು ಕೈಯಿಂದ ಊಟವನ್ನು ಮಾಡಿದಾಗ ಆಹಾರ ಎಷ್ಟು ಬಿಸಿಯಾಗಿದೆ ಎಂದು ಅದರ ತಾಪಮಾನವನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ಇದರಿಂದ ನಾಲಿಗೆ ಸುಡುವುದನ್ನು ತಪ್ಪಿಸಬಹುದು. ಕೈಗಳಿಂದ ಊಟ ಮಾಡಿದಾಗ ಇದು ನಮ್ಮ ಮನಸ್ಸನ್ನು ಆಹಾರದ ಶಕ್ತಿಯೊಂದಿಗೆ ಸಂಪರ್ಕಿಸುವ ಮೂಲಕ ಆಹಾರದ ಜಾಗೃತಿಯನ್ನು ಹೆಚ್ಚಿಸುತ್ತದೆ. ಹೀಗೆ ಕೈಯಿಂದ ಊಟ ಮಾಡುವುದರಿಂದ ಜೀರ್ಣಕ್ರಿಯೆ ಸರಾಗವಾಗುವುದು ಮಾತ್ರವಲ್ಲದೆ ನಾವು ತಿನ್ನುವ ಆಹಾರದ ಸುವಾಸನೆ, ರುಚಿ ಎಲ್ಲವನ್ನ ಚೆನ್ನಾಗಿ ಆಸ್ವಾದಿಸಬಹುದು. ಜೊತೆಗೆ ನೀವು ಎಷ್ಟು ತಿಂದಿದ್ದೀರಾ ಎಂಬುದರ ಅಂದಾಜು ಕೂಡ ಸಿಗುತ್ತದೆ. ಕೈಯಿಂದ ತಿನ್ನುವುದು ಅನೇಕ ಜನರ ಸಂಪ್ರದಾಯವಾಗಿದೆ. ಇದು ಕುಟುಂಬ ಒಟ್ಟಿಗೆ ತಿನ್ನುವ ಸಾಮಾಜಿಕ ಅಂಶವನ್ನು ಹೆಚ್ಚಿಸುತ್ತದೆ. ಕೈಯಿಂದ ಊಟ ಮಾಡುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಒತ್ತಡ ಕಡಿಮೆಯಾಗುತ್ತದೆ. ಇದರಿಂದ ಮನಸ್ಸು ಮುದಗೊಳ್ಳುತ್ತದೆ. ನಾವು ತಿನ್ನುವಾಗ ಕೈನ 5 ಬೆರಳುಗಳು ಚಲಿಸುತ್ತವೆ. ಇದು ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಹಾಗೆ ಕೈಯಲ್ಲಿರುವ ಆಹಾರವನ್ನು ಮುಟ್ಟಿ ತಿನ್ನುವುದರತ್ತ ಗಮನ ಹರಿಸುತ್ತದೆ. ಜೊತೆಗೆ ಈ ರೀತಿ ತಿನ್ನುವುದರಿಂದ ತಿಂದ ತೃಪ್ತಿಯನ್ನು ಅನುಭವಿಸಬಹುದು. ಕೈಗಳಿಂದ ಆಹಾರ ಸೇವಿಸುವುದರಿಂದ ಕೈಗಳ ಮತ್ತು ಬೆರಳುಗಳ ಮಾಂಸಖಂಡಗಳಿಗೆ ಹೆಚ್ಚಿನ ಕೆಲಸ ಕೊಟ್ಟಂತೆ ಆಗಿ ಅವುಗಳಿಗೆ ಒಂದು ವ್ಯಾಯಾಮದ ರೀತಿ ಆಗುತ್ತದೆ. ಇದರಿಂದ ಬೆರಳುಗಳ ಮಾಂಸಖಂಡಗಳಲ್ಲಿ ಸೇರ್ಪಡೆಗೊಂಡಿರುವ ನರಗಳು ಉತ್ತೇಜನಗೊಂಡು ತಮ್ಮಲ್ಲಿ ರಕ್ತ ಸಂಚಾರ ಅಧಿಕವಾಗಿ ಸಂಚಾರವಾಗುವಂತೆ ಪ್ರೇರೇಪಿಸುತ್ತವೆ. ಇದರಿಂದ ದೇಹದ ಎಲ್ಲ ಭಾಗಗಳಿಗೂ ರಕ್ತ ನರಗಳ ಮುಖೇನ ಸರಾಗವಾಗಿ ಹರಿಯುತ್ತದೆ. ನಮ್ಮ ತಟ್ಟೆಯಲ್ಲಿನ ಆಹಾರವನ್ನು ನಮ್ಮ ಕೈ ಬೆರಳುಗಳನ್ನು ಉಪಯೋಗಿಸಿ ತಿನ್ನುವುದರಲ್ಲಿ ಇರುವಂತಹ ಆರೋಗ್ಯಕಾರಿ ಪ್ರಯೋಜನಗಳು ನಾವು ಚಮಚವನ್ನು ಉಪಯೋಗಿಸಿ ತಿನ್ನುವುದರಲ್ಲಿ ಸಿಗುವುದಿಲ್ಲ.
ಇದೇ ಕಾರಣಕ್ಕೆ ನಮ್ಮ ಪ್ರಾಚೀನ ಸಂಸ್ಕೃತಿಯವರು ಕೂಡ, ಅಂದರೆ ಆಗಿನ ಕಾಲದಲ್ಲಿ ಬಹಳ ಮುಂದುವರೆದ ಸಂಸ್ಕೃತಿ ಎಂದು ಹೆಸರಾದ ಇಂಡಸ್ ವ್ಯಾಲಿ ನಾಗರಿಕತೆ, ಗ್ರೀಕ್ ನಾಗರಿಕತೆ ಮತ್ತು ಈಜಿಪ್ಟಿಯನ್ ಜನರು ಕೂಡ ತಮ್ಮ ಕೈಗಳ ಸಹಾಯದಿಂದಲೇ ಆಹಾರವನ್ನು ಸೇವಿಸುತ್ತಿದ್ದರು. ಅಷ್ಟೇ ಅಲ್ಲದೆ ವೇದಗಳಲ್ಲಿ ಉಲ್ಲೇಖವಿರುವ ಹಾಗೆ ನಮ್ಮ ಕೈಗಳಲ್ಲಿರುವ 5 ಬೆರಳುಗಳು ಪ್ರಪಂಚದ 5 ಅಂಶಗಳ ವಿಸ್ತರಣೆ ಎಂದು ಇಂದಿಗೂ ನಂಬಲಾಗಿದೆ. ಅವುಗಳನ್ನು ಒಂದೊಂದಾಗಿ ನೋಡುವುದಾದರೆ ವೇದಗಳ ಪ್ರಕಾರ ನಮ್ಮ ಹೆಬ್ಬೆರಳು ಬಾಹ್ಯಾಕಾಶವನ್ನು ಸಂಕೇತಿಸಿದರೆ, ನಮ್ಮ ತೋರು ಬೆರಳು ಗಾಳಿಯನ್ನು, ಮಧ್ಯದ ಬೆರಳು ಅಗ್ನಿಯನ್ನು, ಉಂಗುರದ ಬೆರಳು ನೀರನ್ನು ಮತ್ತು ಕೊನೆಯ ಬೆರಳು ಭೂಮಿಯನ್ನು ಸಂಕೇತಿಸುತ್ತದೆ. ಸಾಧ್ಯವಾದಷ್ಟು ಹೆಚ್ಚಾಗಿ ಕೈಯಿಂದಲೇ ಆಹಾರ ಸೇವನೆ ಮಾಡಬೇಕು. ಇದರಿಂದ ಆರೋಗ್ಯಕ್ಕೆ ಭರಪೂರ ಲಾಭ ಸಿಗುತ್ತದೆ. ಕೈಗಳು ನಿರುಪದ್ರವ ಬ್ಯಾಕ್ಟೀರಿಯಾವನ್ನು ಹೊಂದಿರುವ ಕಾರಣ ತಿಂದ ಆಹಾರ ಸರಿಯಾಗಿ ಜೀರ್ಣವಾಗುತ್ತದೆ. ಅಲ್ಲದೆ ಇದು ಪರಿಸರದಲ್ಲಿರುವ ವಿವಿಧ ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳಿಂದ ದೇಹವನ್ನು ರಕ್ಷಿಸುತ್ತದೆ ಎಂದು ತಜ್ಞರು ಹೇಳುತ್ತಾರೆ. ಆದ್ದರಿಂದಲೇ ಯಾವಾಗಲೂ ಊಟವನ್ನು ಸ್ಪೂನ್ ಬದಲು ಕೈಗಳಿಂದ ಮಾಡಿ. ಆದರೆ ಆಹಾರ ಸೇವಿಸುವ ಮುನ್ನ ಕೈಗಳನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು. ಕೆಲವು ಕೆಲಸಗಳನ್ನು ಮಾಡುವಾಗ ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮ ಜೀವಿಗಳು ನಮ್ಮ ಕೈಯಲ್ಲಿ ಅಂಟಿಕೊಂಡಿರಬಹುದು. ಅವು ಆಹಾರದ ಜೊತೆಗೆ ಹೊಟ್ಟೆ, ಗಂಟಲು, ಬಾಯಿ ಮತ್ತು ಕರುಳನ್ನು ತಲುಪಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಹೀಗಾಗಿ ಏನನ್ನಾದರೂ ತಿನ್ನುವ ಮೊದಲು ಕೈ ತೊಳೆದು ತಿನ್ನುವುದು ಉತ್ತಮ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.